ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಇವತ್ತು ಬಿಗ್ ಡೇ. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ಎಲ್ಲ ಆರೋಪಿಗಳು ಕೂಡ ಫಿಸಿಕಲಿ ಇವತ್ತು ಕೋರ್ಟ್ನಲ್ಲಿ ಹಾಜರಿರಬೇಕು. ಯಾವ ಯಾವ ಆರೋಪಿ ಮೇಲೆ ಯಾವ ಯಾವ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅದರ ಆಧಾರದಲ್ಲಿ ಅವರ ಮೇಲೆ ಆರೋಪದ ವಿಚಾರವಾಗಿ ಇವತ್ತು ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಇವತ್ತು ಒಂದು ರೀತಿಯಲ್ಲಿ ಬಿಗ್ ಟ್ವಿಸ್ಟ್ ಸಿಗುತ್ತೆ. ಪ್ರಕರಣದ ದೋಷಾರೋಪ ನಿಗದಿಗೆ ಕ್ಷಣಗಣನೆ ಕೂಡ ಶುರುವಾಗಿದೆ. ಜೈಲಲ್ಲಿರುವಂತ ದರ್ಶನ್ ಗ್ಯಾಂಗ್ಗೆ ಟೆನ್ಷನ್. ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ಕೆಲ ಹೊತ್ತಲ್ಲೇ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಎಲ್ಲ ಆರೋಪಿಗಳು. 17 ಆರೋಪಿಗಳು ಖುದ್ದು ಹಾಜರಾಗಬೇಕು ಅಂತ ಹೇಳಿದೆ. ಪೊಲೀಸರ ಚಾರ್ಜ್ ಶೀಟ್ ಆಧರಿಸಿ ಇವತ್ತು ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗುತ್ತೆ. ನಟ ದರ್ಶನ್ಗೆ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಇವತ್ತು ಚಾರ್ಜ್ ಫ್ರೇಮಿಂಗ್ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ. ಮೊನ್ನೆಯೇ ಕಳೆದ ವಾರವೇ ಚಾರ್ಜ್ ಫ್ರೇಮಿಂಗ್ ಆಗಬೇಕಾಗಿತ್ತು. ಆದರೆ A16 ಮತ್ತು A17 ಇಬ್ಬರು ಆರೋಪಿಗಳು ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಹಾಗಾಗಿ ಜಡ್ಜ್ ಕೂಡ ಕೋಪಗೊಂಡಿದ್ದು. ಅದಾದ ನಂತರ ಮಧ್ಯಾಹ್ನದ ಮೇಲೆ ಇಬ್ಬರು ಕೂಡ ಆರೋಪಿಗಳು ಹಾಜರಾಗ್ತಾರೆ. ಪೂಜೆ ಇತ್ತು, ಹಾಗಾಗಿ ಕಾರಣಾಂತರಗಳಿಂದ ಹಾಜರಾಗೋದಕ್ಕೆ ಸಾಧ್ಯವಾಗಲಿಲ್ಲ ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಆಗ ಕೋರ್ಟ್ ಇವತ್ತು ಕಟ್ಟುನಿಟ್ಟಾಗಿ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ 17ಕ್ಕೆ 17 ಜನ ಆರೋಪಿಗಳು ಕೂಡ ಹಾಜರಾಗ್ತಾರೆ. ಒಂದು ವೇಳೆ ಯಾರಾದರೂ ಇವತ್ತು ಹಾಜರಾಗದೆ ತಪ್ಪಿಸ್ಕೊಂಡ್ರೆ ಅವ್ರಿಗೆ ಬಂಧನದ ಭೀತಿ ಕೂಡ ಎದುರಾಗುತ್ತೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಇವತ್ತು 17 ಮಂದಿಯ ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ಆ ಚಾರ್ಜ್ ಶೀಟ್ ನಲ್ಲಿ ಯಾರ್ಯಾರ ಮೇಲೆ ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದಾರೋ ಆ ಸೆಕ್ಷನ್ಗಳ ಆಧಾರದಲ್ಲಿ ಚಾರ್ಜ್ ಫ್ರೇಮಿಂಗ್ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಇಲ್ಲ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ ಅಂತೇಳಿ ಆರೋಪಿಗಳು ಏನಾದರೂ ಹೇಳಿದೆ ಆದ್ರೆ ಅದರ ಆಧಾರದಲ್ಲಿ ವಿಚಾರಣೆ ಕೂಡ ನಡೆಯುವಂತೆ ಕಂಡು ಬರುತ್ತೆ. ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂದ್ರೆ ದೋಷಾರೋಪಣೆಯನ್ನ ರಚನೆ ಮಾಡುವುದು ನ್ಯಾಯಾಧೀಶರು. ನೋಡಿ, ಕಲಂ 228ರ ಅಡಿಯಲ್ಲಿ ಇದು ಕ್ರಿಮಿನಲ್ ಕಾರ್ಯವಿಧಾನದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಈ ದೋಷಾರೋಪಣೆಯನ್ನ ರಚನೆ ಮಾಡುವುದು ಅಂದ್ರೆ ನೋಡಿ, ಆ ಆರೋಪಿಗಳ ವಿರುದ್ಧ ನಿಮ್ಮ ವಿರುದ್ಧ ಇಂತಹ ಒಂದು ಆರೋಪಗಳು ಕಂಡು ಬರ್ತಿವೆ ಚಾರ್ಜ್ ಶೀಟ್ ನಲ್ಲಿ ಅಥವಾ ದೋಷಾರೋಪಣಾ ಪಟ್ಟಿಯಲ್ಲಿ, ಇದಕ್ಕೆ ನೀವು ಏನ್ ಹೇಳ್ತೀರಿ ಅಂತ ಒಂದು ಪ್ರಶ್ನೆಯನ್ನ ನ್ಯಾಯಾಲಯ ಆರೋಪಿಗಳಿಗೆ ಕೇಳುವಂತದ್ದು. ನೋಡಿ, ಅಲ್ಲಿ ಆರೋಪಿಗಳಿಗೆ ಅವರಿಗೆ ಒಂದು ಆಪ್ಷನ್ಸ್ ಇರುವಂತದ್ದು. ಒಂದು, ಅವರು ಆ ಆರೋಪಗಳು ಸುಳ್ಳು, ನನ್ನನ್ನು ನಾನು ಒಳಪಡಿಸ್ಕೊಂತೀನಿ ಅಂತ ಹೇಳಿ ವಿಚಾರಣೆಗೆ ಅವರು ಒಳಪಡಿಸ್ಕೋಬಹುದು. ಎರಡನೇದಾಗಿ ಅವರು ಆರೋಪಗಳು ನಿಜ ಅಂತ ಹೇಳಿ ತಪ್ಪನ್ನು ಕೂಡ ಒಪ್ಕೋಬಹುದು. ಈ ರೀತಿಯ ಒಂದು 2 ಆಪ್ಷನ್ಸ್ ಆರೋಪಿಗಳಿಗೆ ಇರ್ತದೆ. ನೋಡಿ, ಆದ್ರೆ ವಿಶೇಷವಾಗಿ ಈ ರೀತಿಯ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಇರುವಂತಹ ಒಂದು ಅಫೆನ್ಸಸ್, ಈ ರೀತಿಯ ಒಂದು ಅಪರಾಧ ಪ್ರಕರಣಗಳಲ್ಲಿ ಆರೋಪಿ ಒಪ್ಪಿಕೊಂಡರೂ ಸಹ ಆರೋಪಿಗಳನ್ನ ನ್ಯಾಯಾಲಯ ವಿಚಾರಣೆಗೆ ಒಳಪಡಿಸುವಂತದ್ದು ಹಾಗೆ ಆಗ್ತದೆ. ಈ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಪ್ರಕರಣಗಳಲ್ಲಿ ದೋಷಾರೋಪಣೆ ಮಾಡಿದ ನಂತರ ನ್ಯಾಯಾಧೀಶರು ಈ ಆರೋಪಿಗಳೇನಾದ್ರೂ ಇಲ್ಲ, ನಾವು ಈ ಒಂದು ಪ್ರಕರಣವನ್ನ ನಾವು ಒಪ್ಕೊಂತೀವಿ ಅಂತ ಹೇಳಿದ್ದೆ ಆದಲ್ಲಿ ಅವರಿಗೆ ಅಲ್ಲಿಯೇ ಒಂದು ಶಿಕ್ಷೆಯನ್ನ ನಿಗದಿಪಡಿಸುವಂತದ್ದಾಗ್ತದೆ. ಆದರೆ ಗಂಭೀರ ಪ್ರಕರಣಗಳು ಅಂದ್ರೆ ಸೆಷನ್ಸ್ ಪ್ರಕರಣಗಳಲ್ಲಿ ಆರೋಪಿಗಳು ಅವರ ಮೇಲೆ ಇರುವ ಒಂದು ದೋಷಾರೋಪಣೆಯನ್ನ ಒಪ್ಪಿಕೊಂಡರೂ ಸಹ ಅವರನ್ನು ವಿಚಾರಣೆಗೆ ಒಳಪಡಿಸುವಂತದ್ದಾಗ್ತದೆ. ಇದು ನಾನು ಈಗಾಗಲೇ ಹೇಳಿದಾಗ ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಪ್ರಕ್ರಿಯೆ. ಇದನ್ನು ಬಹಳಷ್ಟು ಗಂಭೀರವಾಗಿ ನಾವು ಒಂದು ಜಡ್ಜ್ಮೆಂಟ್ ರೀತಿಯಲ್ಲಿ ಬಿಂಬಿಸೋದು ತಪ್ಪಾಗ್ತದೆ. ಈ ಚಾರ್ಜಸ್ ಫ್ರೇಮಿಂಗ್ ಅಂತಂದ್ರೆ ನಿಮ್ಮ ವಿರುದ್ಧ ಇಂತಹ ರೀತಿಯ ಆರೋಪಗಳು ದೋಷಾರೋಪಣಾ ಪಟ್ಟಿಯಲ್ಲಿ ಕಂಡು ಬರ್ತಿವೆ, ಇದಕ್ಕೆ ತಾವೇನ್ ಹೇಳ್ತೀರಿ ಅನ್ನುವುದು ಆ ಪ್ರಶ್ನೆಯನ್ನ ಮುಂದಿಡ್ಲಾಗ್ತದೆ ಆರೋಪಿಗಳ ಮುಂದೆ. ಅದಕ್ಕೆ ಆರೋಪಿಗಳು ನಾವು ಇದನ್ನ ಒಪ್ಪಿಕೊಳ್ಳೋದಿಲ್ಲ, ನಾವು ವಿಚಾರಣೆಗೆ ನಮ್ಮನ್ನ ಒಳಪಡಿಸ್ಕೊಂತೀವಿ ಅಂತ ಹೇಳಿದ್ದೆ ಆದಲ್ಲಿ ಪ್ರಕರಣ ವಿಚಾರಣಾ ಹಂತಕ್ಕೆ ಮುಂದೂಡುವಂತದ್ದು.
ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಇವತ್ತು ಬಿಗ್ ಡೇ. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ಎಲ್ಲ ಆರೋಪಿಗಳು ಕೂಡ ಫಿಸಿಕಲಿ ಇವತ್ತು ಕೋರ್ಟ್ನಲ್ಲಿ ಹಾಜರಿರಬೇಕು. ಯಾವ ಯಾವ ಆರೋಪಿ ಮೇಲೆ ಯಾವ ಯಾವ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅದರ ಆಧಾರದಲ್ಲಿ ಅವರ ಮೇಲೆ ಆರೋಪದ ವಿಚಾರವಾಗಿ ಇವತ್ತು ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಇವತ್ತು ಒಂದು ರೀತಿಯಲ್ಲಿ ಬಿಗ್ ಟ್ವಿಸ್ಟ್ ಸಿಗುತ್ತೆ. ಪ್ರಕರಣದ ದೋಷಾರೋಪ ನಿಗದಿಗೆ ಕ್ಷಣಗಣನೆ ಕೂಡ ಶುರುವಾಗಿದೆ. ಜೈಲಲ್ಲಿರುವಂತ ದರ್ಶನ್ ಗ್ಯಾಂಗ್ಗೆ ಟೆನ್ಷನ್. ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ಕೆಲ ಹೊತ್ತಲ್ಲೇ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಎಲ್ಲ ಆರೋಪಿಗಳು. 17 ಆರೋಪಿಗಳು ಖುದ್ದು ಹಾಜರಾಗಬೇಕು ಅಂತ ಹೇಳಿದೆ. ಪೊಲೀಸರ ಚಾರ್ಜ್ ಶೀಟ್ ಆಧರಿಸಿ ಇವತ್ತು ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗುತ್ತೆ. ನಟ ದರ್ಶನ್ಗೆ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಇವತ್ತು ಚಾರ್ಜ್ ಫ್ರೇಮಿಂಗ್ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ. ಮೊನ್ನೆಯೇ ಕಳೆದ ವಾರವೇ ಚಾರ್ಜ್ ಫ್ರೇಮಿಂಗ್ ಆಗಬೇಕಾಗಿತ್ತು. ಆದರೆ A16 ಮತ್ತು A17 ಇಬ್ಬರು ಆರೋಪಿಗಳು ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಹಾಗಾಗಿ ಜಡ್ಜ್ ಕೂಡ ಕೋಪಗೊಂಡಿದ್ದು. ಅದಾದ ನಂತರ ಮಧ್ಯಾಹ್ನದ ಮೇಲೆ ಇಬ್ಬರು ಕೂಡ ಆರೋಪಿಗಳು ಹಾಜರಾಗ್ತಾರೆ. ಪೂಜೆ ಇತ್ತು, ಹಾಗಾಗಿ ಕಾರಣಾಂತರಗಳಿಂದ ಹಾಜರಾಗೋದಕ್ಕೆ ಸಾಧ್ಯವಾಗಲಿಲ್ಲ ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಆಗ ಕೋರ್ಟ್ ಇವತ್ತು ಕಟ್ಟುನಿಟ್ಟಾಗಿ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ 17ಕ್ಕೆ 17 ಜನ ಆರೋಪಿಗಳು ಕೂಡ ಹಾಜರಾಗ್ತಾರೆ. ಒಂದು ವೇಳೆ ಯಾರಾದರೂ ಇವತ್ತು ಹಾಜರಾಗದೆ ತಪ್ಪಿಸ್ಕೊಂಡ್ರೆ ಅವ್ರಿಗೆ ಬಂಧನದ ಭೀತಿ ಕೂಡ ಎದುರಾಗುತ್ತೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಇವತ್ತು 17 ಮಂದಿಯ ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ಆ ಚಾರ್ಜ್ ಶೀಟ್ ನಲ್ಲಿ ಯಾರ್ಯಾರ ಮೇಲೆ ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದಾರೋ ಆ ಸೆಕ್ಷನ್ಗಳ ಆಧಾರದಲ್ಲಿ ಚಾರ್ಜ್ ಫ್ರೇಮಿಂಗ್ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಇಲ್ಲ, ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ ಅಂತೇಳಿ ಆರೋಪಿಗಳು ಏನಾದರೂ ಹೇಳಿದೆ ಆದ್ರೆ ಅದರ ಆಧಾರದಲ್ಲಿ ವಿಚಾರಣೆ ಕೂಡ ನಡೆಯುವಂತೆ ಕಂಡು ಬರ್ತದೆ. ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂದ್ರೆ ದೋಷಾರೋಪಣೆಯನ್ನ ರಚನೆ ಮಾಡುವುದು ನ್ಯಾಯಾಧೀಶರು. ನೋಡಿ, ಕಲಂ 228 ಅಡಿಯಲ್ಲಿ ಇದು ಕ್ರಿಮಿನಲ್ ಕಾರ್ಯವಿಧಾನದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಈ ದೋಷಾರೋಪಣೆಯನ್ನ ರಚನೆ ಮಾಡುವುದು ಅಂದ್ರೆ ನೋಡಿ, ಆ ಆರೋಪಿಗಳ ವಿರುದ್ಧ, ನಿಮ್ಮ ವಿರುದ್ಧ ಇಂತಹ ಒಂದು ಆರೋಪಗಳು ಕಂಡು ಬರ್ತಿವೆ ಚಾರ್ಜ್ ಶೀಟ್ ನಲ್ಲಿ ಅಥವಾ ದೋಷಾರೋಪಣಾ ಪಟ್ಟಿಯಲ್ಲಿ, ಇದಕ್ಕೆ ನೀವು ಏನ್ ಹೇಳ್ತೀರಿ ಅಂತ ಒಂದು ಪ್ರಶ್ನೆಯನ್ನ ನ್ಯಾಯಾಲಯ ಆರೋಪಿಗಳಿಗೆ ಕೇಳುವಂತದ್ದು. ನೋಡಿ, ಅಲ್ಲಿ ಆರೋಪಿಗಳಿಗೆ ಅವರಿಗೆ ಒಂದು ಆಪ್ಷನ್ಸ್ ಇರುವಂತದ್ದು. ಒಂದು, ಅವರು ಆ ಆರೋಪಗಳು ಸುಳ್ಳು, ನನ್ನನ್ನು ನಾನು ಒಳಪಡಿಸ್ಕೊಂತೀನಿ ಅಂತ ಹೇಳಿ ವಿಚಾರಣೆಗೆ ಅವರು ಒಳಪಡಿಸ್ಕೋಬಹುದು. ಎರಡನೇದಾಗಿ ಅವರು ಆರೋಪಗಳು ನಿಜ ಅಂತ ಹೇಳಿ ತಪ್ಪನ್ನು ಕೂಡ ಒಪ್ಕೋಬಹುದು. ಈ ರೀತಿಯ 2 ಆಪ್ಷನ್ಸ್ ಆರೋಪಿಗಳಿಗೆ ಇರ್ತದೆ. ನೋಡಿ, ಆದ್ರೆ ವಿಶೇಷವಾಗಿ ಈ ರೀತಿಯ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಇರುವಂತಹ ಒಂದು ಅಫೆನ್ಸಸ್, ಈ ರೀತಿಯ ಒಂದು ಅಪರಾಧ ಪ್ರಕರಣಗಳಲ್ಲಿ ಆರೋಪಿ ಒಪ್ಪಿಕೊಂಡರೂ ಸಹ ಆರೋಪಿಗಳನ್ನ ನ್ಯಾಯಾಲಯ ವಿಚಾರಣೆಗೆ ಒಳಪಡಿಸುವಂತದ್ದು ಹಾಗೆ ಆಗ್ತದೆ. ಈ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಪ್ರಕರಣಗಳಲ್ಲಿ ದೋಷಾರೋಪಣೆ ಮಾಡಿದ ನಂತರ ನ್ಯಾಯಾಧೀಶರು ಈ ಆರೋಪಿಗಳೇನಾದ್ರೂ ಇಲ್ಲ, ನಾವು ಈ ಒಂದು ಪ್ರಕರಣವನ್ನ ನಾವು ಒಪ್ಕೊಂತೀವಿ ಅಂತ ಹೇಳಿದ್ದೆ ಆದಲ್ಲಿ ಅವರಿಗೆ ಅಲ್ಲಿಯೇ ಒಂದು ಶಿಕ್ಷೆಯನ್ನ ನಿಗದಿಪಡಿಸುವಂತದ್ದಾಗ್ತದೆ. ಆದರೆ ಗಂಭೀರ ಪ್ರಕರಣಗಳು ಅಂದ್ರೆ ಸೆಷನ್ಸ್ ಪ್ರಕರಣಗಳಲ್ಲಿ ಆರೋಪಿಗಳು ಅವರ ಮೇಲೆ ಇರುವ ಒಂದು ದೋಷಾರೋಪಣೆಯನ್ನ ಒಪ್ಪಿಕೊಂಡರೂ ಸಹ ಅವರನ್ನು ವಿಚಾರಣೆಗೆ ಒಳಪಡಿಸುವಂತದ್ದಾಗ್ತದೆ. ಇದು ನಾನು ಈಗಾಗಲೇ ಹೇಳಿದಾಗ ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಪ್ರಕ್ರಿಯೆ. ಇದನ್ನು ಬಹಳಷ್ಟು ಗಂಭೀರವಾಗಿ ನಾವು ಒಂದು ಜಡ್ಜ್ಮೆಂಟ್ ರೀತಿಯಲ್ಲಿ ಬಿಂಬಿಸೋದು ತಪ್ಪಾಗ್ತದೆ. ಈ ಚಾರ್ಜಸ್ ಫ್ರೇಮಿಂಗ್ ಅಂತಂದ್ರೆ ನಿಮ್ಮ ವಿರುದ್ಧ ಇಂತಹ ರೀತಿಯ ಆರೋಪಗಳು ದೋಷಾರೋಪಣಾ ಪಟ್ಟಿಯಲ್ಲಿ ಕಂಡು ಬರ್ತಿವೆ, ಇದಕ್ಕೆ ತಾವೇನ್ ಹೇಳ್ತೀರಿ ಅನ್ನುವುದು ಪ್ರಶ್ನೆಯನ್ನ ಮುಂದಿಡ್ಲಾಗ್ತದೆ ಆರೋಪಿಗಳ ಮುಂದೆ. ಅದಕ್ಕೆ ಆರೋಪಿಗಳು ನಾವು ಇದನ್ನ ಒಪ್ಪಿಕೊಳ್ಳೋದಿಲ್ಲ, ನಾವು ವಿಚಾರಣೆಗೆ ನಮ್ಮನ್ನ ಒಳಪಡಿಸ್ಕೊಂತೀವಿ ಅಂತ ಹೇಳಿದ್ದೆ ಆದಲ್ಲಿ ವಿಚಾರಣಾ ಹಂತಕ್ಕೆ ಮುಂದೂಡುವಂತ